ಶ್ರೀಕಾಂತ್ ಅವರ ತಂಡದಿಂದ ಹನುಮಂತ, ಲಕ್ಷ್ಮೀ ನಾಗರಾಜ್ ಅವರ ತಂಡದಿಂದ ಶ್ರೀರಾಮ್ ಕಾಸರ್. ಅಣ್ಣವರ ಧ್ವನಿ ಇರುವಂತ ಹಾಡು, ಬಹಳ ಕಿಚ್ಚಿನಿಂದ ಹಾಡದಂತ ಹಾಡು. VP ಸರ್ ಏನ್ ಹಾಡ್ತಾ ಇದ್ದಾನೆ ಹನುಮಂತ, ಬಹಳ ಸೂಪರ್ ಹಾಡ್ದೆ. ಥ್ಯಾಂಕ್ ಯು ಸರ್. ಇನ್ನು ಶ್ರೀರಾಮ್ ಕಾಸರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅವರು ಒಳ್ಳೆ ಸಾಧಕರು, ಸಂಗೀತ ಸಾಧನೆ ಮಾಡಿರುವಂತಹ ಗಾಯಕರು. ಈ ರೀತಿ ಹಾಡುಗಳು ಸಿಕ್ತಾಗಂತೂ ಅವ್ರಿಗೆ ಫುಲ್ ಪಾರ್ಟಿ ಅದು. ಬಹಳ ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ಧನ್ಯಾಜಿ. ಹನುಮಂತಣ್ಣ ನಮಸ್ತೆ ಸರ್. ಚೆನ್ನಾಗಿ ಹಾಡಿದೆ ಕಣೋ. ಥ್ಯಾಂಕ್ ಯು ಸರ್. ಹನುಮಂತಣ್ಣಂಗೆ ಫಸ್ಟ್ ಆಫ್ ಆಲ್ ಈ ಥರದ್ದು ಒಂದು ಹಾಡು ಹಾಡೋದಕ್ಕೆ ಕಾನ್ಫಿಡೆನ್ಸ್ ಬಂದಿರೋದು ಒಂದು ಬಹಳ ಖುಷಿಯಾದ ವಿಚಾರ. ಆ ಇಂಪ್ರೂವ್ಮೆಂಟ್ಗೆ ಒಳ್ಳೆ ವಿಚಾರ ಹನುಮಂತಣ್ಣ. ಬಟ್ ಶ್ರೀರಾಮ್ ಕಾಸರ್ ಇವರು ಆನ್ ಡಾಟ್. ನಿಜವಲ್ಲ ಆ ಸಾಂಗ್ಗೆ ಬೇಕಿರೋ ಪವರ್ ಹಾಡಿದಿರ, ಶ್ರುತಿ ಹಾಡಿದಿರ, ರೇಂಜ್ಗೆ ಹೋದಾಗ ಕಂಟ್ರೋಲ್ ಇತ್ತು, ಎಲ್ಲ ಚೆನ್ನಾಗಿತ್ತು. ನಿಮ್ಮ ಪಿಚ್ಚಿಂಗ್ ಬಹಳ ಚೆನ್ನಾಗಿತ್ತು, ಪವರ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಕಾಸರಗೋಡು ಸರ್, ಕೈಯಿಂದ ತೋರಿಸುವ ಮೊದಲನೆಯ ಐಡಿಯಾನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಅಮಿತಾಬ್ ಬಚ್ಚನ್ ಅವರು ಕೂಡ ಯಾವಾಗಲೂ ಮಾತಾಡುವಾಗಲ ಎಡಗೈಯಲ್ಲಿ ಅವರು ಏಕ್ಯಾ ಹಿಂಗನ್ನೋರು. ಅವ್ರಿಗೆ ಹೇಳಿ ಹೇಳಿ ಸಾಕಾಯಿತು, ಎಲ್ಲದಕ್ಕೂ ಎಡಗೈಲಿ ಹಿಂಗಂತೀಯಲ್ಲಪ್ಪ ಅಂತ. ಎಲ್ಲ ಹಿಂಗೆ ಅಂತಿದ್ರು. ಅದಕ್ಕೆ ಶೈನ್ ಶಾಲೆ ಯಾವುದೋ ಅವ್ರಿಗೊಂದು ಜರ್ಕಿನ್ ಕೊಟ್ಬಿಟ್ಟು ರೆಗ್ಸಿಂದು 2 ಕೈ ಅದರೊಳಗೆ ಇಟ್ಕೊಳ್ಳಿ ಅಂತ ಇಟ್ಬಿಟ್ಟು ನಡ್ಕೊಂಡು ಬಾ. 2 ಕೈ ಒಳಗೆ ಇಟ್ಕೊಂಡ್ಮೇಲೆ ಅವರು ಸೂಪರ್ ಸ್ಟಾರ್ ಆದರು. ನೀವು 1 ಕೈಯಿಂದ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಸೂಪರ್ ಸ್ಟಾರ್ ಆಗ್ತಾರೆ ಸರ್. ಮಾಡ್ತೀನಿ ಸರ್, ಖಂಡಿತ. ಯಾರಾದರೂ ಒಬ್ರು ಹೇಳ್ಬೇಕಲ್ವಾ ಕರೆಕ್ಷನ್ನ. ಇಬ್ರು ಚೆನ್ನಾಗಿ ಹಾಡಿದ್ರೆ ನಿಮ್ಮ ಪ್ರಯತ್ನಕ್ಕೆ ನಾವು ಎಲ್ಲ ಒಗ್ಗಟ್ಟಾಗಿ ಒಂದು ಗೋಲ್ಡನ್ ಮೆಡಲ್ ಕೊಟ್ಟಿದ್ದೀವಿ. ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಗೀತೆಗೆ C ಅಶ್ವಥ್ ಸರ್ ಅವರು ಧ್ವನಿಯಾಗಿದ್ರು. ಸೊಗಸಾದ ಗೀತೆನ ಸೊಗಸಾಗಿ ಹಾಡಿದ್ದಾರೆ. ಎಷ್ಟು ಸೊಗಸಾಗಿತ್ತು ಅನ್ನೋದನ್ನ ನಮ್ಮ ಜಡ್ಜಸ್ ಹೇಳ್ತಾರೆ. ಅರ್ಜುನ್ ಸರ್, ತುಂಬ ತುಂಬ ಭಾವಪೂರ್ಣವಾಗಿತ್ತು, ಬಹಳ ಟಚಿಂಗ್ ಆಗಿತ್ತು. ಇಬ್ರು ಆ ಶ್ರದ್ಧೆಯಿಂದ ನೀವೇನು ಅದನ್ನು ಪ್ರಾಕ್ಟೀಸ್ ಮಾಡಿದ್ರ, ಆ ಭಕ್ತಿನೂ ಕಾಣ್ತಿತ್ತು. ಬಹಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ನನಗೆ ಇಬ್ಬರದು ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ. ತೀರ್ಮಾನ ಕೂಡ ಇದೆ. ಐ ಗೋ ಫಾರ್ ದರ್ಶನ್. ಥ್ಯಾಂಕ್ ಯು ಸೊ ಮಚ್ ಸರ್. ಮಹಾಗುರುಗಳು ಗೋಲ್ಡನ್ ಬಜರ್ ಹೊಡೆದಿದ್ದಾರೆ ದರ್ಶನ್ಗೆ. ದರ್ಶನ್, ನೀವು ಗೆದ್ದಿದ್ದೀರಾ ಈ ಸೆಮಿಫೈನಲ್ಸ್ ನ ಬ್ಯಾಟಲ್ ಅಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈಗ ಸುನೀಲನಿಗೆ ನಮ್ಮ ಜೂರಿ ಏನ್ ಸ್ಕೋರ್ಸ್ ಕೊಡ್ತಾರೆ ನೋಡೋಣ. ಜೂರಿ, ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಸ್ಕೋರ್ಸ್ 96.6. ಸುನಿಲ್, ನಿಮ್ಗೆ ಸಿಕ್ಕಿರುವಂತಹ ಸ್ಕೋರ್ಸು ಇಂದು ನಾಗರಾಜ್ ಅವರ ತಂಡಕ್ಕೆ, ಅಂದ್ರೆ ನಿಮ್ಮ ಟೀಮ್ ಸ್ಕೋರ್ಸ್ಗೆ ಆಡ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ದರ್ಶನ್, good luck. VP ಸರ್, ಮಾತಾಡಿ VP ಸರ್. ಇದು ನನಗೆ ಬರ್ತ್ಡೇ ಗಿಫ್ಟ್ ಕಣ್ರಪ್ಪ. ವಾವ್. ಸೆಮಿಫೈನಲ್ ಅಲ್ಲಿ ಏನೇನೋ ಚಮತ್ಕಾರಗಳು ಆಯ್ತು, ಬಟ್ ನನ್ನ ಮಟ್ಟಿಗಂತೂ ಬೆಸ್ಟ್ ಪರ್ಫಾರ್ಮೆನ್ಸ್, ಸಂದೇಹವೇ ಇಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಎಲ್ಲದರೊಂದಿಗೆ ಒಂದು ರುಚಿ ಇತ್ತು. ಅಂದ್ಬಿಟ್ಟು ಆ ಉಪ್ಪಿನಕಾಯಿನ ನೆನ್ಸ್ಕೊತೀವಿ, ಆ ರುಚಿ ಇತ್ತಲ್ಲ, ಬಹಳ ಕಷ್ಟ ಅದು ತರದು ವೇದಿಕೆ ಮೇಲೆ. ಇವನೇನಂದ್ರೆ ಇವನ್ ಇನ್ನು ಚಿಕ್ಕ ಹುಡುಗ, ಪ್ರೇಯಸಿ ಬಾರೇ ಸತ್ಯ ಬಾಮೆ, ಏನ್ ಅಷ್ಟೊಂದು ಮೂಡಲ್ಲಿದ್ದೆ? ಇಲ್ಲ ಸರ್, ಅಣ್ಣ ಎಲ್ಲ ಹೇಳ್ಕೊಟ್ಟಿದ್ದು. ಚೆನ್ನಪ್ಪ, ಏನ್ ಹೇಳ್ಕೊಟ್ರ ಅಣ್ಣ? ಇಲ್ಲ, ರಾಜ್ಕುಮಾರ್ ಸಾರ್ದು ಎಕ್ಸ್ಪ್ರೆಷನ್ಸ್ ಇನ್ನೆಲ್ಲ ಈ ತರ ಹಾಡಬೇಕು. ನನಗೆ ಆಕ್ಚುಲಿ ಈ ತರ ಹಾಡಿದ್ದು ಇದೇ ಫಸ್ಟ್ ಟೈಮ್ ಸರ್. ಅಣ್ಣ ಎಲ್ಲ ಟ್ರೈನಿಂಗ್ ಮಾಡಿದ್ರು. ಬಹಳ ಕಳ್ಳ. ನಾಳೆ ನೀನ್ ಮಾಡಿದ್ದೆಲ್ಲ ಅಣ್ಣನ ಮೇಲೆ ಹಾಕ್ಬಿಡು. ಅಣ್ಣ ಹುಷಾರಾಗಿರ. ಒಂದ್ ಕಡೆ ಇವನು ನಮಗ್ ಗೊತ್ತು ಜಿಂಕೆ, ಆದ್ರೆ ಇವನು ಆ ಸಂಗತಿ ಅಪ್ಪ 4-5 ವರ್ಷದಿಂದ ಹಾಡ್ತಾ ಇದೀಯನೋ ಈ ವೇದಿಕೆ ಮೇಲೆ? ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು ಸರ್. 6 ವರ್ಷದಲ್ಲಿ ಈ ಸಂಗತಿಗಳನ್ನೆಲ್ಲ ಒಳಗಡೆ ಇಟ್ಕೊಂಡಿದ್ಯಲ್ಲೋ, ಅಂಗಡಿನಲ್ಲಿ ಅಟ್ಟದ ಮೇಲೆ ಯಾವತ್ತೂ ತೆಗೆದಿಲ್ವಲ್ಲೋ ಈ ರೀತಿ ಸಂಗತಿಗಳನ್ನ. ಬಹಳ ಖುಷಿ ಆಯ್ತು ಕಣ್ರಪ್ಪ. ಎಕ್ಸ್ಟ್ರಾರ್ಡಿನರಿ.
ಅರ್ಜುನ್ ಸರ್. ಮತ್ತೊಮ್ಮೆ ಈ ವೇದಿಕೆ ಮೇಲೆ ಇಂಟೆಲಿಜೆನ್ಸ್ಗೂ ಮೀರಿದ್ದು ಇನ್ನೋಸೆನ್ಸ್ ಅಂತ ಇವರಿಬ್ಬರು ಪ್ರೂವ್ ಮಾಡಿದ್ರು. ಅವನಂತ ಮುಳುಗ್ಬಿಟ್ಟು ಅವನ ಜ್ಞಾನೇಶ. ಹೌದು. ಏನೇನು ಹುಡುಗ ಕಣೋ, ಅವ್ರ ಗರ್ಲ್ ಫ್ರೆಂಡ್ ಅಲ್ಲ ಕಣೋ, ಗ್ಯಾಪ್ಸ್ ಕಣೋ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಹಾಗುರುಗಳೇ, ರಾಜ್ಕುಮಾರ್ ಅವ್ರು ಹಾಡಿದ ಹಾಡನ್ನ ಇವರಿಬ್ರು ಏನು ಇಷ್ಟು ಸುಲಭವಾಗಿ ಹಾಡಿ ಮುಗಿಸ್ಬಿಟ್ರಲ್ಲ ಅಂತ. ಅದು ಬಹಳ ಚೆನ್ನಾಗಿತ್ತು ಕಣೋ. ಇವನು ಕಿರಿ ಪೈಲ್ವಾನು, ಇವನು ಹಿರಿ ಪೈಲ್ವಾನ್, ಇಬ್ರು ಒಬ್ರಿಗೊಬ್ರು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವನೊಂದಂತಾನೆ ಇವನೊಂದಂತಾನೆ, ಇವನೊಂದಂತಾನೆ ಅವನೊಂದಂತಾನೆ. ಈ ಮುಗ್ಧತೆಯಲ್ಲಿ ಏನು ಸ್ಪಷ್ಟತೆ ಅಪ್ಪ, ಅದು ಅದ್ಭುತವಾಗಿತ್ತು. ಇಬ್ಬರಿಗೂ ಫುಲ್ ಮೂನ್, ಅದ್ಭುತವಾದ ಪ್ರದರ್ಶನ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಪ್ಲೀಸ್ ಕಂಟಿನ್ಯೂ ದಿಸ್ ಮೂಡ್. ಥ್ಯಾಂಕ್ ಯು ಮಹಾಗುರುಗಳೇ. ಆಹಾ, ಇಬ್ರಿಗೂ ಫುಲ್ ಮೂನ್. 100 ಔಟ್ ಆಫ್ 100. ನಿಮ್ಮ ತಂಡಗಳ ಟೋಟಲ್ ಸ್ಕೋರ್ಸ್ಗೆ ಈ 100 ಆಡ್ ಆಗತ್ತೆ ತಮ್ಮ. ಮತ್ತೆ ಸುಜೇತನ್ ಸರ್, ನಂದಿತಾ ಮೇಡಮ್ ಅವ್ರನ್ನು ಎಲ್ಲ ತುಂಬ ಹೇಳ್ಕೊಟ್ರು. ಮೆಂಟ್ರಿಂಗ್ ಅಲ್ಲಿ ತುಂಬ ಹೇಳ್ಕೊಟ್ರು ನನಗೂ ಅಣ್ಣಗೆ. ಹೌದು, ಒಂದ್ ನಿಮಿಷ. ಮೆಂಟ್ರಿಂಗ್ ಅಂದ್ರೆ ಏನು? ಮೆಂಟ್ರಿಂಗ್ ಅಂದ್ರೆ ಒಬ್ಬರಿಗೆ ತಮ್ಮಲ್ಲಿರೋಂಥ ವಿದ್ಯೆಗೆ ಇನ್ನೊಬ್ಬರಿಗೆ ಹಂಚೋದು. ಜ್ಞಾನೇಶ, ಇದೇ ತರ ಖುಷಿಯಾಗಿರಿ, ಇದೇ ತರ ಚೆನ್ನಾಗಿ ಹಾಡ್ತಾ ಇರಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು. ವರ್ಣ, ಯು ಆರ್ ಫ್ಯಾಂಟಾಸ್ಟಿಕ್ ಟುಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದು ಐ ಡಿಂಟ್ ಎಕ್ಸ್ಪೆಕ್ಟ್. ಆ ಕಡೆನಲ್ಲಿ ಎಲ್ಲ ಕ್ಲಾರಿಟಿ ಇತ್ತು, ಮತ್ತೆ ಪ್ರೆಸೆನ್ಸ್ ಇತ್ತು ಹಾಡಲ್ಲಿ. ಅಂಡ್ ಯುವರ್ ಅದ್ರಲ್ಲಿ ನೀವು ಒಂದಾಗಿ ಹಾಡ್ತಾ ಇದ್ರಿ. ಹಾಡು ನೀವು ಸೆಪರೇಟ್ ಆಗಿರ್ಲಿಲ್ಲ. ರಮ್ಯಾ ಮೇಡಮ್, ನಿಮ್ಮದು ಕೂಡ ಐ ಥಿಂಕ್ ಇಟ್ ವಾಸ್ ಸಚ್ ಅ ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಬಹಳ ಚೆನ್ನಾಗಿತ್ತು. ಬೋತ್ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಹಾ ಗುರುಗಳೇ, ವರ್ಣ, ಎಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿ ಏನೇ ಆಗಿದ್ರು ಇವತ್ತು ಈ ಕ್ಷಣ ಇದೆಲ್ಲ ನಮ್ಮ ಅಪ್ಪಂಗೆ ನಾನು ತಲುಪ್ಸೋಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ವಾಸ್ ಇನ್ ದಿಸ್ ಕನ್ಫ್ಯೂಷನ್ ಮೂಡ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ. ಅಂದರೆ ಇಲ್ಲಿ ಆಗಸ್ಟಲ್ಲಿ ನಮಗೆ ಸರಿಗಮಪ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಪ್ಪ ಜುಲೈಯಲ್ಲಿ ತೀರ್ಕೊಂಡು ಹೋದರು. ಸೊ ಬಟ್ ಅವರು ಯಾವಾಗಲೂ ತುಂಬ ಆಸೆ ಪಡೋರು ನಾನು ಹಾಡೋದನ್ನು, ನಾನು ಹಾಡಬೇಕು. ಇಲ್ಲಿ ಹೋದ ಸೀಸನ್ ಕೂಡ ಅಂದರೆ ಅವರ ಎಲ್ಲ ಫ್ರೆಂಡ್ಸ್ ಹತ್ರನೂ ಕೂಡ ಹೇಳ್ಕೊತಾ ಇದ್ರು ದಟ್ ನನ್ನ ಮಗಳು ಸಿಂಗರ್, ಶಿ ಕಮ್ಸ್ ಇನ್ ಟಿ ವಿ ನೋಡಿ ಅಂತ. ಸೊ ಇವತ್ತು ಇಲ್ಲಿ ತನಕ ಏನೇ ಜರ್ನಿ ಮಾಡಿದ್ದೀನೋ ನಾನು ನಮ್ಮ ಸರಿಗಮಪ ಚಾಂಪಿಯನ್ಶಿಪ್ಪಲ್ಲಿ, ಇದೆಲ್ಲದೂ ಕೂಡ ಅಪ್ಪನಿಗೆ ನಾನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರು ಯಾವಾಗಲೂ ಇದ್ರು ನನ್ನ ಜೊತೆ ಇಲ್ಲೇ ಇದಾರೆ, ಇನ್ ಮುಂದಕ್ಕೂ ಇರ್ತಾರೆ ಅಂತಾನೆ ಅನ್ಕೊಬೇಕು ನೀವು. ಸರಿಗಮಪ ಸ ಸ ಪ ಪ ಸರಿಗಮಪ